ಹೆಂಗ್ ಬರ್ದೆ ಮಚ್ಚ? ಪಾಸ್ ಅಂತೂ ಆಗ್ತೀನಿ. ನೀನ್ ಹೇಗ್ ಬರ್ದೆ? ನಾನ್ ಮಸ್ತಾಗ್ ಬರ್ದೆ. ಎಷ್ಟ್ ಮಾರ್ಕ್ಸ್ ಬರುತ್ತೆ ನಿನಗೆ? ಒಂದ್ 40 ಮಾರ್ಕ್ ಬರ್ಬೋದು ನಿನಗೆ. ನನ್ಗೆ 70 ಗಿಂತ ಜಾಸ್ತಿ ಬರುತ್ತೆ. ಕ್ವಶನ್ ಪೇಪರ್ ಅಷ್ಟು ಈಸಿ ಇತ್ತೇನೋ? ಕ್ವಶನ್ ಪೇಪರ್ ಬಿಟ್ಟಾಕು. ನಮ್ ಇನ್ವಿಜಿಲೇಟರ್ ಎಷ್ಟ್ ಪೀಸ್ ಗೊತ್ತಾ? ಕಾಪಿ ಮಾಡ್ತಿದ್ರು, ಕೇರೆ ಮಾಡಿಲ್ಲ. ಅವ್ರು ಫೋನ್ ನೋಡ್ಕೊಂಡ್ ಕೂತಿದ್ರು. ನಮ್ ಇನ್ವಿಜಿಲೇಟರ್ ಸೈಕ್ ಕಣೋ ಯಪ್ಪ, ಬಂದು ನನ್ ಪಕ್ಕದಲ್ಲೇ ಕುತ್ಕೊಂಡ್ಬಿಟ್ರು. ನನ್ ಮುಂದೆ ಒಬ್ಳು ಹುಡುಗಿ ಕೂತಿದ್ಲು ಮಚ್ಚ. ಕೇಳಿದ ತಕ್ಷಣ ಎಲ್ಲ ತೋರ್ಸ್ಬಿಟ್ಲು. 2 ಮಾರ್ಕ್ಸ್ ಅಂತೂ ಎಲ್ಲ ಔಟ್ ಆಫ್ ಔಟ್ ನಂದು. ನನ್ ಪಕ್ಕದಲ್ಲೂ ಒಬ್ಬ ಹುಡುಗ ಕೂತಿದ್ದ. ಅಲ್ಲಿ ಏನ್ ಬರಿಬೇಕು ಅಂತ ನನಗೆ ಗೊತ್ತಿಲ್ಲ. ಜಾಟ್ ನನ್ ಮಗ ತೋರ್ಸು ಅಂತ ನನ್ನೇ ಕೇಳ್ತಾವ್ನೆ. 5 ಮಾರ್ಕ್ಸ್ ಎಲ್ಲ ಬರ್ದ. 5 ಮಾರ್ಕ್ಸ್ ಮಸ್ತಾಗ್ ಬರ್ದೆ. ಬೆಳಗ್ಗೆ ನೀನ್ ನನ್ಗೊಂದ್ ಡಯಾಗ್ರಾಮ್ ಹೇಳ್ಕೊಟ್ಟಿದ್ದಲ್ಲ, ಎಕ್ಸಾಕ್ಟ್ ಅದೇ ಬಂದಿತ್ತು ಅಂತ ಪಟ್ಟಂತ ಬರ್ದ್ಬಿಟ್ಟೆ. ಲೋ, ನಾನ್ ನಿನ್ಗೆ ಹೇಳ್ಕೊಟ್ಟಿದ್ದು ವಾಟರ್ ಸೈಕಲ್, ಅವ್ರು ಕೇಳಿದ್ದು ನೈಟ್ರೋಜನ್ ಸೈಕಲ್. ಎರಡರಲ್ಲೂ ಸೈಕಲ್ಲೇ ಇತ್ತಲ್ವಾ ಅಂತ ಕನ್ಫ್ಯೂಸ್ ಆಗಿ ಬರ್ದ್ಬಿಟ್ಟಿದೀನಿ. ಒಂದ್ 2 ಮಾರ್ಕ್ ಆದ್ರೂ ಕೊಡ್ತಾರಾ? 0 ಕೊಡ್ತಾರೆ. ಪೈಥಾಗರಸ್ ಥಿಯರಂ ದಾದ್ರೂ ಕರೆಕ್ಟ್ ಆಗಿ ಬರ್ದಿದ್ಯಾ ತಾನೆ? ಆನ್ಸರ್ 36 ಬಂತು ತಾನೆ? ಕರೆಕ್ಟ್. 36 ಸೆಂಟಿಮೀಟರ್ ಅಂತ ಬರ್ದಿದ್ಯಾ? ಅದು ಬರ್ದಿಲ್ಲ ಅನ್ಸುತ್ತೆ. ಹಾಗಿದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಸ್ಟೆಪ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ದಿದೀನಿ ಮಚ್ಚ. ಸ್ಟೆಪ್ಸ್ ಮಾರ್ಕ್ಸ್ ಕೊಡಕ್ಕೆ ಇದು ಡ್ಯಾನ್ಸ್ ಅಲ್ಲ ಮಚ್ಚ, ಮ್ಯಾಥ್ಸ್. 10 ಮಾರ್ಕ್ ಗ್ರಾಫ್ ಬರ್ದಿದ್ಯಾ? ಗ್ರಾಫ್ ಇತ್ತ? ಕ್ವಶನ್ ಪೇಪರ್ ಹಿಂದೆ ಲೇ ದರಿದ್ರದವನೇ. ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ಬೇಡ ಅಂತ ಎಷ್ಟ್ ಸಲ ಹೇಳಿದೀನಿ ನಿನ್ಗೆ. ಪಾಸ್ ಆಗ್ತೀನಿ ಅಂತ ಖುಷಿ ಆಗಿದ್ದಿದ್ ನನಗೆ, ಫೇಲ್ ಆಗ್ತೀನಿ ಅಂತ ಕ್ಲಾರಿಟಿ ಕೊಟ್ಬಿಟ್ಟಲ್ಲೋ. ರಿಸಲ್ಟ್ ಬರೋಕು ಮುಂಚೆ ನನ್ ರಿಸಲ್ಟ್ ಹೇಳಿ ನನ್ ನೆಮ್ಮದಿ ಹಾಳು ಮಾಡ್ಬಿಟ್ಟಲ್ಲೋ. 10 ಮಾರ್ಕ್ಸ್ ಒಂದು ಔಟ್ ಆಫ್ ಸಿಲೆಬಸ್ ಇತ್ತು. ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅನ್ಕೊಂಡೆ. 3ನೇ ಕ್ವಶನ್ ತಾನೆ? ಸೆಕೆಂಡ್ ಕ್ವಶನ್ ಮಚ್ಚ. ಕ್ವಶನ್ ನಂಬರ್ ಆದ್ರೂ ಬರ್ದಿದ್ಯಾ? ಬರ್ದಿಲ್ಲ ಮಚ್ಚ. ಹಾಗಿದ್ರೆ ನೀನ್ ಫೇಲೇ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ,